ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ಭಗವತಿ ಅಮ್ಮ, ಚೊಟ್ಟನ್ನಿಕೆರೆ, ಕೇರಳ. ನಿನ್ನ ಮಹಿಮೆಯ ನಾನು ಏನೆಂದು ವರ್ಣಿಸಲಿ, ನೀ ನೆಲೆಸಿದ ಸ್ಥಳವೇ ಸ್ವರ್ಣಾಲಯ. ಗರುಡ ವಾಹನ ಶ್ರೀನಾರಾಯಣನ ರಾಣಿಯೇ, ಗರುಡ ವಾಹನ ಶ್ರೀನಾರಾಯಣನ ರಾಣಿಯೇ. ಜಗದ್ರಕ್ಷಕಿ ದೇವಿ ಕೃಪೆಯ ನೀ ಮಾಡು, ಜಗದ್ರಕ್ಷಕಿ ದೇವಿ ಕೃಪೆಯ ನೀ ಮಾಡು. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ದೇವಿಯ ಅಂಶವಾಗಿರುವ ಆದಿಶಕ್ತಿಯು ಬೆಳಗಿನ ವೇಳೆಯಲ್ಲಿ ಕೇರಳದ ಪ್ರಸಿದ್ಧ ದೇವಾಲಯದಲ್ಲಿ ಭಗವತಿಯಾಗಿ ಭಕ್ತಾದಿಗಳನ್ನು ಹರಸಿ, ನಂತರದ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ತನ್ನ ಮೂಲ ಕ್ಷೇತ್ರಕ್ಕೆ ಹಿಂದಿರುಗುತ್ತಾಳೆ. 2 ಕ್ಷೇತ್ರಗಳಲ್ಲಿ, 2 ರೂಪಗಳಲ್ಲಿ, 2 ದಿವ್ಯ ಮಂದಿರಗಳಲ್ಲಿ ನೆಲೆಸಿರುವ ತಾಯಿ ಯಾರು ಅಂದರೆ, ನಮ್ಮ ಕೊಡಚಾದ್ರಿ ತಪ್ಪಲಿನಲ್ಲಿ ನೆಲೆಸಿರುವ ಕೊಲ್ಲೂರು ಮೂಕಾಂಬಿಕಾದೇವಿ. ಈ ದೇವಿಯನ್ನು ಶಂಕರಾಚಾರ್ಯರು ತನ್ನ ಊರಾದ ಕೇರಳಕ್ಕೆ ಕರೆತರುವಾಗ ದೇವಿಯು ಹಿಂತಿರುಗಿ ನೋಡಬಾರದೆಂದು ಹೇಳಿ ಶಂಕರಾಚಾರ್ಯರ ಹಿಂದೆಯೇ ಬರುತ್ತಿರುತ್ತಾಳೆ. ಅವಳ ಗೆಜ್ಜೆ ಸದ್ದು ಕೇಳದಾದಾಗ ಶಂಕರಾಚಾರ್ಯರು ಹಿಂತಿರುಗಿ ನೋಡಿದಾಗ ದೇವಿಯು ಕೊಲ್ಲೂರಿನಲ್ಲೇ ನೆಲೆಸುತ್ತಾಳೆ. ಈ ಕತೆ ಎಲ್ಲರಿಗೂ ತಿಳಿದಿದೆ. ಆದರೆ ಶಂಕರಾಚಾರ್ಯರ ಇಚ್ಛೆಯಂತೆ ಕೇರಳಕ್ಕೆ ದೇವಿಯನ್ನು ಕರೆತರಲಾಗಲಿಲ್ಲವೆಂದು ಶಂಕರಾಚಾರ್ಯರಿಗೆ ಯೋಚನೆಯಾಗುತ್ತದೆ. ದೇವಿಯನ್ನು ಕೇರಳಕ್ಕೆ ಬರುವಂತೆ ವಿಧವಾಗಿ ಪರಿಪರಿಯಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಅದಕ್ಕೆ ದೇವಿಯು ಪ್ರಸನ್ನಳಾಗಿ ಅವರು ಹೇಳಿದ ಸ್ಥಳದಲ್ಲಿ ಬೆಳಗಿನ ಸಮಯದಲ್ಲಿ ನೆಲೆ ನಿಂತು ಭಕ್ತಾದಿಗಳನ್ನು ಸಲಹಿ, ನಂತರ ಆ ಸಂಜೆಯ ವೇಳೆಗೆ ತನ್ನ ಮೂಲ ಕ್ಷೇತ್ರವಾದ ಕೊಲ್ಲೂರಿಗೆ ಮರಳುವುದಾಗಿ ಹೇಳುತ್ತಾಳೆ. ಹೀಗೆ ಮೂಕಾಂಬಿಕಾದೇವಿಯು ಬೆಳಗಿನ ಸಮಯದಲ್ಲಿ ಭಕ್ತಾದಿಗಳನ್ನು ಹರಸಲು ತೆರಳುವ ದೇವಾಲಯವೇ ಚೊಟ್ಟಾನಿಕ್ಕರೆ ಭಗವತಿ ದೇವಾಲಯ. ಈ ದೇವಾಲಯದಲ್ಲಿ ದೇವಿಯು ಭಗವತಿ ತಾಯಿಯಾಗಿ ಪೂಜಿಸಲ್ಪಡುತ್ತಾಳೆ. ನಮ್ಮ ನೆರೆಯ ರಾಜ್ಯವಾದ ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿರುವ ಚೊಟ್ಟಾನಿಕ್ಕರ ದೇವಾಲಯ ಕೇರಳ ರಾಜ್ಯದಲ್ಲಿಯ ಅತ್ಯಂತ ಪ್ರಸಿದ್ಧವಾಗಿರುವ ದೇವಾಲಯಗಳಲ್ಲಿ ಮುಂದಾಗಿದೆ. ಇಲ್ಲಿ ನೆಲೆಸಿರುವ ಭಗವತಿ ದೇವಿಯು ದಿನದ 3 ಹೊತ್ತಿನಲ್ಲಿ 3 ವಿಧದ ಶಕ್ತಿ ದೇವತೆಯಾದ ರೂಪಗಳಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಾಳೆ. ಈ ದೇವಿಯು ಬೆಳಗಿನ ಸಮಯದಲ್ಲಿ ಬಿಳಿ ಸೀರೆಯಲ್ಲಿ ಅಲಂಕೃತಳಾಗಿ ಸರಸ್ವತಿಯಾಗಿ ಭಕ್ತಾದಿಗಳನ್ನು ಹರಸುತ್ತಾಳೆ. ಮಧ್ಯಾಹ್ನದ ಸಮಯದಲ್ಲಿ ಕಡುಕೆಂಪಿನ ಸೀರೆಯಿಂದ ಅಲಂಕಾರದಿಂದ ಆಭರಣಗಳನ್ನು ಧರಿಸಿ ಲಕ್ಷ್ಮೀದೇವಿಯಾಗಿ, ಸಂಜೆಯ ವೇಳೆ ನೀಲಿ ಬಣ್ಣದ ಸೀರೆಯಲ್ಲಿ ದುರ್ಗಾದೇವಿಯಾಗಿ ಕಂಗೊಳಿಸುತ್ತಾಳೆ. ಈ ದೇವಾಲಯ ಕೊಲ್ಲೂರಿನ ದೇವಾಲಯ ತೆರೆಯುವುದಕ್ಕೆ ಮುಂಚೆಯೇ ತೆರೆಯುವುದು ಮತ್ತೊಂದು ವಿಶೇಷವಾಗಿದೆ. ಈ ಸಮೀಪದಲ್ಲಿಯೇ ಮೂಕಾಂಬಿಕಾದೇವಿಯು ಕೊಲ್ಲೂರು ಬಿಟ್ಟು ಈ ದೇವಾಲಯಕ್ಕೆ ಆಗಮಿಸಿ ಸರಸ್ವತೀ ದೇವಿಯ ರೂಪದಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುವುದು ಎಂದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅಚಲ ನಂಬಿಕೆಯಾಗಿದೆ. ಈ ದೇವಾಲಯ ಸಂಕೀರ್ಣವು 2 ಭಗವತಿ ದೇವಾಲಯವನ್ನು ಹೊಂದಿದೆ. ಮೊದಲನೇ ದೇವಾಲಯ ಚೊಟ್ಟಾನಿಕ್ಕರ ದೇವಾಲಯ. ಇಲ್ಲಿ ದೇವಿಯ ಪಕ್ಕದಲ್ಲಿ ನಾರಾಯಣನ ವಿಗ್ರಹವಿದೆ. ದೇವಿಯನ್ನು ನಾರಾಯಣ ಸಮೇತ ದೇವಿ ನಾರಾಯಣ, ಭದ್ರನಾರಾಯಣ, ಲಕ್ಷ್ಮೀನಾರಾಯಣ, ಅಮ್ಮ ನಾರಾಯಣ ಎಂಬ ಹಲವಾರು ಹೆಸರುಗಳಿಂದ ಭಕ್ತಾದಿಗಳು ಆರಾಧಿಸುತ್ತಾರೆ. ಮುಖ್ಯ ಭಗವತಿ ದೇವಾಲಯದ ಕೆಳಗಿನ ಹಂತದ ಕೊಳವೊಂದರ ಬಳಿ ಭದ್ರಕಾಳಿಯ ದೇವಾಲಯವೂ ಇದೆ. ದುಷ್ಟಶಕ್ತಿಗಳಿಂದ ಬಾಧಿತರಾದವರು, ಮಾನಸಿಕ ತೊಂದರೆಗೊಳಗಾದವರು ಈ ದೇವಾಲಯಕ್ಕೆ ಆಗಮಿಸಿ ಭದ್ರಕಾಳಿಯನ್ನು ಆರಾಧಿಸುತ್ತಾರೆ. ಈ ದೇವಾಲಯದಲ್ಲಿ ಸುಮಾರು 41 ದಿನಗಳ ಕಾಲ ಪೂಜಿಸಲಿದ್ದಾರೆ. ದುಷ್ಟಶಕ್ತಿಗಳಿಂದ ಹೊರಬರುವ ನಂಬಿಕೆ ಇದೆ. ಈ ದೇವಾಲಯದ ಹತ್ತಿರದ ಒಂದು ಮರವಿದೆ.
ಮಾನಸಿಕ ರೋಗ ದುಷ್ಟಶಕ್ತಿಗಳಿಂದ ಬಳಲಿದವರು ಈ ದೇವಾಲಯಕ್ಕೆ ಬಂದು 40 ದಿನದ ಪೂಜೆಯ ನಂತರ ತಮ್ಮ ಕಷ್ಟ ನಿವಾರಣೆಯಾದ ಬಳಿಕ ತಮ್ಮ ಹಣೆಯಿಂದಲೇ ಒಂದು ಮೊಳೆಯನ್ನು ಈ ಮರಕ್ಕೆ ಹೊಡೆಯುತ್ತಾರೆ. ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ಮರದಲ್ಲೇ ಬಂಧಿತವಾಗಿರುತ್ತದೆಂದು ಭಕ್ತಾದಿಗಳ ನಂಬಿಕೆ. ಈ ದೇವಾಲಯದಲ್ಲಿ ಸಂಜೆಯ ವೇಳೆ ಗುರುತಿ ಪೂಜೆ ಎಂಬ ವಿಶೇಷ ಪೂಜೆ ನೆರವೇರುತ್ತದೆ. ಭದ್ರಕಾಳಿ ದೇವಿಯನ್ನು ಆಹ್ವಾನಿಸಿ ಪೂಜಿಸುತ್ತಾರೆ. ದೇವಾಲಯಕ್ಕೆ ಬಂದವರಿಗೆ ದೇವಿ ಶಕ್ತಿಯ ಅನುಭವವಾಗುತ್ತದೆ. ಇಲ್ಲಿ ಸರಳ ವಿವಾಹವನ್ನು ಮಾಡುತ್ತಾರೆ. ಪಾಶ್ಚಾತ್ಯ ಉಡುಗೆಗೆ ಇಲ್ಲಿ ಅವಕಾಶವಿಲ್ಲ. ಸೀರೆ ಪಂಚೆ ಧರಿಸಿ ಬರಬೇಕು. 108 ಕ್ಷೇತ್ರಗಳಲ್ಲಿ ದುರ್ಗಾ ಕ್ಷೇತ್ರಗಳಲ್ಲಿ ಚೊಟ್ಟಾನಿಕ್ಕರ ದೇವಾಲಯ ಪ್ರಮುಖವಾದದ್ದು. 5 ಪೂಜೆಗಳು ಮತ್ತು 3 ಚವೇರಿಗಳಿವೆ. ಬೆಳಗಿನ ಜಾವ 4 ಗಂಟೆಗೆ ತೆರೆಯುತ್ತದೆ, 12 ಗಂಟೆಗೆ ಮುಚ್ಚುತ್ತದೆ. ಪುನಃ 4 ಗಂಟೆಗೆ ತೆರೆದರೆ ರಾತ್ರಿ 9 ಗಂಟೆಗೆ ಮುಚ್ಚುತ್ತದೆ. ಕುಂಭ ಮಾಸದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಧ್ವಜಾರೋಹಣ 9 ದಿನಗಳ ಕಾಲ ನಡೆಯುತ್ತದೆ. ಚೊಟ್ಟಾನಿಕ್ಕರ ದೇವಾಲಯದಲ್ಲಿ ಭಕ್ತರಿಗೆ ವಸತಿ ಸೌಕರ್ಯವಿದೆ. ಎರ್ನಾಕುಲಂನಿಂದ 14 ಕಿಲೋಮೀಟರ್ ಅಂತರವಿದೆ. ವಿಮಾನ, ರೈಲು, ಬಸ್ಸಿನ ಸೌಕರ್ಯವಿದೆ. ಇಲ್ಲಿಗೆ ಹೋಗಿ ಬರಲು ಕೇರಳಕ್ಕೆ ಬರುವವರು ಇನ್ನೂ ಹಲವಾರು ಸ್ಥಳಗಳನ್ನು ನೋಡಬಹುದು. ಅಲುವ ಶಿವಕ್ಷೇತ್ರ ಹಾಗೂ ಕಾಲಟಿ ಶಂಕರಾಚಾರ್ಯರ ಜನ್ಮಸ್ಥಳ ಸುಂದರವಾಗಿದೆ. ಕೇರಳದ ಚೊಟ್ಟಾನಿಕ್ಕರ್ ದೇವಾಲಯ ಎಲ್ಲರಿಗೂ ದೇವಿ ಭಗವತಿಯು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲೆಂದು ಆ ಭಗವತಿ ದೇವಿಯನ್ನು ಪ್ರಾರ್ಥಿಸೋಣ. ಭಗವತಿ ದೇವಿ ಓಂ ನಮೋ ತಾಯಿ, ಓಂ ನಮೋ